ಅಂತ ಹೇಳ್ತಿದ್ರಲ್ಲ, ಇವತ್ತು ಅದೇ 200 ಕೋಟಿ ರೂಪಾಯಿದು ಇವತ್ತು ನ್ಯಾಯಾಲಯದಲ್ಲಿ 200 ಕೋಟಿ ರೂಪಾಯಿ ದುಡ್ಡಿಂದು ವಜಾಗೊಳಿಸಿದೆ. ಕೇಳ್ರಪ್ಪ ಕೇಳ್ರಿ. ಹೈಕೋರ್ಟ್ ಅಲ್ಲಿ ಸುಳ್ಳಿನ ಅನಾವರಣ ಆಗಿದೆ. ಚೆನ್ನಯ್ಯನ ಕಡೆಯಿಂದ ಒಂದು ರಿಟ್ ಪಿಟಿಷನ್ ಹಾಕ್ಸಿದ್ರು. ದೇಶ ಮಟ್ಟದಲ್ಲಿನೇ ಒಂದು ಸುದ್ದಿ ಮಾಡಿದ್ರು. 200 ಕೋಟಿ ವ್ಯವಹಾರಂತೆ, ಕಂತೆ ಸುಳ್ಳಿನ ಕಂತೆ. ಅದು ಇವತ್ತು ಬಟಾ ಬಯಲಾಗಿದೆ. ಇವರು ನಮ್ಮ ಮೇಲೆ ಬರೀ ಟಿವಿ ಚಾನಲ್ ಹೇಳೋದಕ್ಕೆ ಈ ಪಿಟಿಷನ್ ಹಾಕಿದ್ದಾರೆ ಇಷ್ಟೇ. ಜನರ ದಿಕ್ಕನ್ನ ತಪ್ಪಿಸೋದಕ್ಕೆ. ವಾಸ್ತವವಾಗಿ ಯಾರಾದ್ರೂ ಧ್ವನಿ ಎತ್ತಿದ್ರೆ ಪಾಕಿಸ್ತಾನಿ, ಕೇರಳದಿಂದ ಫಂಡ್ ಬಂತು, ಅರಬ್ ದೇಶದಿಂದ ಬಂತು ಫಂಡು. ಇವತ್ತು ಹೇಳಬೇಕಾಗಿತ್ತಲ್ರಿ ಇವತ್ತು ಕೋರ್ಟ್ ಅಲ್ಲಿ. ಎಲ್ಲಿ ಹೋಗಿದ್ರಿ ನೀವು? ಸುರೇಶ್ ಕುಮಾರ್ ಅವರು, ಆರ್ ಅಶೋಕ್, ಇನ್ನು ದೊಡ್ಡ ಲೀಡರ್ಗಳು ಹೇಳ್ತಿರಲ್ಲ, ಟಿ ರವಿ ಅವರು, ಆ ವಸೂಲಿ ಬೆಲೆ, ಆ ಎಂಜಲು ತಿನ್ನೋಕೆರೆ ಎಂಜಲ್ ಗಿರಾಕಿ ಯಾರು ಗಿಳಿಯಾರು ಇವತ್ತು ಹೇಳ್ಬೇಕಾಗಿತ್ತು. ಎಲ್ಲಿ ಹೋಗಿದ್ದೀರಿ? ಸೊ ಇವತ್ತು ಒಂದು ಕ್ಲಿಯರ್ ಆಯ್ತು, ನಾವು ಯಾವುದೇ ಷಡ್ಯಂತ್ರದಲ್ಲಿ ಭಾಗಿಯಾಗಿಲ್ಲ, ಯಾವುದೇ ಹಣದ ಅವ್ಯವಹಾರವನ್ನ ಮಾಡಿಲ್ಲ. ಇವತ್ತು ಮಾನ್ಯ ಹೈಕೋರ್ಟ್ ನಮ್ಮೆಲ್ಲರಿಗೂ ಕೂಡ ಕ್ಲೀನ್ ಚಿಟ್ ಕೊಟ್ಟಿದೆ. ಇವತ್ತು ಬಹಳ ಮುಖ್ಯವಾಗಿ ಕುಮಾರಿ ಸೌಜನ್ಯ ಗ್ಯಾಂಗ್ ರೇಪ್ ಅಂಡ್ ಬ್ರೂಟಲ್ ಮರ್ಡರ್ ಕೇಸ್ ಪ್ರಕರಣದ ಮರು ತನಿಖೆ ಕುರಿತಾಗಿ ಇವತ್ತು ಇತ್ತು. ಬಟ್ ಅದು ನಾಳೆಗೆ ಅದನ್ನ ಮುಂದೂಡಿದ್ದಾರೆ. ನಾಳೆ ಕಂಪ್ಲೀಟ್ ಚರ್ಚೆ ಆಗುತ್ತೆ, ಮತ್ತೆ ಆರ್ಗ್ಯುಮೆಂಟ್ ಆಗುತ್ತೆ ಅನ್ನುವಂತ ಭರವಸೆ ಇದೆ. ಸೊ ಅದ್ರ ಬಗ್ಗೆ ನಾಳೆನೆ ಅಪ್ಡೇಟ್ ಮಾಡ್ತೀನಿ. ಏನಂತ ಹೇಳಿದ್ರೆ, ಸುಳ್ಳಿನ ಅನಾವರಣ ಆಗಿದೆ. ಇವ್ರು ಏನು ಚೆನ್ನಯ್ಯನ ಕಡೆಯಿಂದ ಒಂದು ರಿಟ್ ಪಿಟಿಷನ್ ಹಾಕಿಸಿ ಒಂದು ಇಡೀ ದೇಶ ಮಟ್ಟದಲ್ಲಿನೇ ಒಂದು ಸುದ್ದಿ ಮಾಡಿದ್ರು. ಆ ರಿಟ್ ಪಿಟಿಷನ್ ಅಲ್ಲಿ ತಾವು ಎಲ್ಲರೂ ಕೂಡ ನೋಡಿದ್ದಾರೆ. ಏನೋ ಮಹೇಶ್ ಶೆಟ್ಟಿ ತಿಮರೋಡಿ ಅವರು, ನಾವು ಜಯಂತು ಎಲ್ಲರೂ ಏನೋ ಒಂದು ವಿಠಲ್ ಗೌಡ್ರು, ರಮಾ ನಾಗರಾಜು, ಆನಂತರ ಗೌರವಾನ್ವಿತ ಬಹುಭಾಷಾ ನಟ ಪ್ರಕಾಶ್ ರಾಜ್ ಅವರು ಏನೋ 200 ಕೋಟಿ ವ್ಯವಹಾರಂತೆ, ಎಲ್ಲ ಕಂತೆ ಸುಳ್ಳಿನ ಕಂತೆ ಹಾಕಿದ್ರಲ್ಲ, ಅದು ಇವತ್ತು ಬಟಾ ಬಯಲಾಗಿದೆ ಮಾನ್ಯ ಹೈಕೋರ್ಟ್ ನಲ್ಲಿ. ಅದರ ಸಾರಾಂಶ ನಾನು ಹೇಳ್ತಾ ಇದ್ದೀನಿ. ಮಾನ್ಯ ವೃಂದಾ ಗ್ರೋವರ್ ಮೇಡಮ್ ಅವರು ದೆಹಲಿಯಿಂದ ಅದನ್ನ ಅಪಿಯರ್ ಆಗಿದ್ರು, ದೆಹಲಿಯಿಂದ ಅದ್ರ ವಾದ ಮಾಡಿದ್ರು, ಮತ್ತು ಅಡ್ವೊಕೇಟ್ ಬಾಲನ್ ಸರ್ ಕಡೆ ಅಂತನೂ ಕೂಡ ಅದನ್ನ ರಿಪ್ರೆಸೆಂಟ್ ಮಾಡಿದ್ದಾರೆ. ಮತ್ತು ಇನ್ನೊಂದು ಬದಿಯಲ್ಲಿ SIT ಅವರು ಕೂಡ ಇದ್ರು. ಒಂದೇ ಲೈನ್ ಅಲ್ಲಿ ಹೇಳ್ಬೇಕಂತ ಹೇಳಿದ್ರೆ, ಇಟ್ ಈಸ್ ಡಿಸೈಡೆಡ್, ಅದರಲ್ಲಿನೇ ಇಟ್ ಈಸ್ ಇನ್ಫ್ರಕ್ಚುಯಸ್ ಅಂತ ಹೇಳಿದ್ರೆ ಫಲಪ್ರದ, ಯಾವುದೇ ಫಲಗಳು ಇಲ್ಲದಂತಹ ಅರ್ಜಿ ಅದು. ಅಂದ್ರೆ ಇವರು ಏನ್ ಮಾಡ್ತಾರೆ, ಅದರಲ್ಲಿ ಏನು ತಿರುಳೇ ಇರುವುದಿಲ್ಲ. ಸುಮ್ಮನೆ ಟಿವಿ ಚಾನೆಲ್ಗಳಲ್ಲಿ ನಮ್ಮ ಸೌಜನ್ಯ ಹೋರಾಟಗಾರರ ವಿರುದ್ಧ ಮತ್ತು ಅಲ್ಲಿ ಏನು ಅಸಹಜ ಸಾವುಗಳು, ಕೊಲೆಗಳು, ನಾಪತ್ತೆ ಪ್ರಕರಣ ನಡೆದಿದೆ, ಅದನ್ನ ನಾವು ಏನು ಪ್ರಶ್ನೆ ಮಾಡಿದೀವಿ, ಮತ್ತು ಅಕ್ರಮ ಮೀಟರ್ ಬಡ್ಡಿ ದಂಧೆ ಅದನ್ನ ಪ್ರಶ್ನೆ ಮಾಡಿದ್ರೆ ಅವ್ರ ವಿರುದ್ಧ, ಇದು ನನ್ನ ಶಬ್ದಗಳಲ್ಲ, ರಮಾ ನಾಗರಾಜ್ ಅವರು ಕೋರ್ಟ್ ಅಲ್ಲಿ ಹಾಕಿದ್ದು ಮತ್ತು ಅವರ ಅಡ್ವೊಕೇಟ್ ವೃಂದಾ ಗ್ರೋವರ್ ಮೇಡಮ್ ಅವರು ವಾದ ಮಾಡಿದ್ದು ಏನು ಅಂತ ಹೇಳಿದ್ರೆ, ಕರ್ನಾಟಕ ಸರ್ಕಾರದ ಪೊಲೀಸ್ ಮಹಾನಿರ್ದೇಶಕರೇ ಆದೇಶ ಮಾಡಿದ್ದಾರೆ ಏನು ಅಂತ, SKDRDP ಯ ಅನಧಿಕೃತ ಬಡ್ಡಿ ದಂಧೆ ವಿರುದ್ಧ ಕ್ರಮ ಕೈಗೊಳ್ಳುವುದು ಅಂತ ಹೇಳಿ ಆದೇಶ ಮಾಡಿದ್ದು. ಅದರ ವಿರುದ್ಧ ಏನೋ ಈ ಅಕ್ರಮ ಮೀಟರ್ ಬಡ್ಡಿ ದಂಧೆ ವಿರುದ್ಧ ರಮಾ ನಾಗರಾಜ್ ಅವರು ಚಿತ್ರದುರ್ಗದಲ್ಲಿ ಫೈಟ್ ಮಾಡ್ತಾ ಇದ್ರು. ಅವ್ರನ್ನ ಹೆದರ್ಸ್ಕೋಸ್ಕರ ಇಲ್ಲಿ ಚಿನ್ನಯ್ಯನ ಪಿಟಿಷನ್ ನಲ್ಲಿ ಅವ್ರ ಹೆಸರನ್ನ ಸೇರಿಸಿ, ಮತ್ತೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣ ಅವ್ರ ಎಲ್ಲ ಹೆಸರು ಸೇರಿಸಿ ಒಂದು ಅಪಪ್ರಚಾರ ಮಾಡುವಂತಹ ಒಂದು ಕುತಂತ್ರವನ್ನ ನಡೆಸಿದ್ರು. ಅದಕ್ಕೆ ನ್ಯಾಯವಾದಿಗಳು ವೃಂದಾ ಗ್ರೋವರ್ ಅವರು ಕೇಳ್ತಾರೆ, ಅದರಲ್ಲಿ ಇದು ನ್ಯಾಯಾಂಗ ವ್ಯವಸ್ಥೆಯ ಪ್ರೊಸೀಜರ್ಗಳನ್ನ ದುರುಪಯೋಗ ಪಡಿಸ್ಕೊಳ್ಳುವಂತಹ ಒಂದು ವಿಧಾನ. ಅಂದ್ರೆ ಅವ್ರಿಗೆ ಯಾರ ಮೇಲೆ ಆಗೋದಿಲ್ಲ, ಅವ್ರಿಗೆ ಯಾರನ್ಗೆ ಆಗೋದಿಲ್ಲೋ, ಯಾರನ್ನ ಬಗ್ಗ ಬಿಡಿಬೇಕು, ಅವ್ರ ಹೆಸರನ್ನ ಈ ವಿಧಾನದ ಮುಖಾಂತರ, ನ್ಯಾಯಾಂಗದ ಪ್ರೊಸೀಜರ್, ಜುಡಿಷಿಯರಿ ಪ್ರೊಸೀಜರ್ ಮುಖಾಂತರ ಎಕ್ಸ್ಟಾರ್ಷನ್ ಮಾಡೋದಕ್ಕೆ, ಬ್ಲಾಕ್ ಮೇಲ್ ಮಾಡೋದಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರು. ಆ ನಂತರ ಬಹಳ ಕ್ಲಿಯರ್ ಆಗಿ ಇವತ್ತು ನ್ಯಾಯಾಲಯ ಹೇಳಿದೆ, ಇದರ ಬಗ್ಗೆ ನಮಗೆ ಲಾಸ್ಟಿಗೆ ಇಟ್ ಇಸ್ ದ ಅಬ್ಸರ್ವೇಷನ್ ಆಫ್ ದಿ ಆನರಬಲ್ ಕೋರ್ಟ್, ಹೈಕೋರ್ಟ್. ಅವನು ಏನು ಇದನ್ನ ಹಾಕಿದಾನೆ ಅದ್ರ ಬಗ್ಗೆ ನಾವ್ ಏನು ಕೂಡ ಕಮೆಂಟ್ ಮಾಡೋದಿಲ್ಲ ಅಂದಿಲ್ಲ. ಅಂದ್ರೆ ಅದರಲ್ಲಿ ಯಾವುದೇ ರೀತಿಯಾದ ಇನ್ಫ್ರಕ್ಚುಯಸ್, ಅದರ ಅರ್ಥ ಸಾಮಾನ್ಯ ಜನರ ಭಾಷೆಯಲ್ಲಿ ಹೇಳೋದಾದ್ರೆ, ಅವನು ಚೆನ್ನಯ್ಯ ಹಾಕಿದ್ದದ್ದು ಈ ಜೊಳ್ಳು ಗೊಳ್ಳು ಅಂತ ಇವತ್ತು ಪ್ರೂವ್ ಆಗಿದೆ.
ನಾವು ಏನು 200 ಕೋಟಿ ರೂಪಾಯಿ ತಗೊಂಡಿದ್ವಿ, ಡೀಲ್ ಮಾಡಿದೀವಿ, ರಮಾ ನಾಗರಾಜು ಷಡ್ಯಂತ್ರ ಮಾಡಿದೀವಿ, ಅದೆಲ್ಲವೂ ಕೂಡ ಸುಳ್ಳು ಅಂತ ಮಾನ್ಯ ನ್ಯಾಯಾಲಯದಲ್ಲಿನೇ ಇವತ್ತು ತೀರ್ಮಾನ ಆಗಿದೆ. ಇದರ ಇನ್ನೊಂದು ಅರ್ಥ ಏನಂತ ಹೇಳಿದ್ರೆ, ಇವರು ನಮ್ಮ ಮೇಲೆ ಬರೀ ಟಿವಿ ಚಾನೆಲ್ ಹೇಳೋದಕ್ಕೆ ಈ ಪಿಟಿಷನ್ ಹಾಕಿದ್ದಾರೆ ಇಷ್ಟೇ. ಟಿವಿ ಚಾನೆಲ್ಗಳಲ್ಲಿ ಕುತ್ಕೊಂಡು ಜೊಳ್ಳು ಮಾತಾಡಿ ಜನರ ದಿಕ್ಕನ್ನ ತಪ್ಪಿಸೋದಕ್ಕೆ. ನೋಡಿ, ಇವತ್ತೇ ಇನ್ನೊಂದು ಕೋರ್ಟ್ ನಲ್ಲಿ ಜಸ್ಟ್ ವಿದಿನ್ ಗ್ಯಾಪ್ ಆಫ್ 30 ಮಿನಿಟ್ಸ್ 30 ನಿಮಿಷಗಳ ಅಂತರದಲ್ಲಿ ಕೋರ್ಟ್ ಹಾಲ್ ನಂಬರ್ 1 ನಲ್ಲಿನೂ ಕೂಡ ಅದೇ ವೃಂದಾ ಗ್ರೋವರ್ ಮೇಡಮ್ ಅವರು ಮತ್ತೆ ಬಾಲನ್ ಸರ್ ಕಡೆ ಅಂತನೂ ಕೂಡ ರಿಪ್ರೆಸೆಂಟ್ ಮಾಡಿದ್ರು. ಅದರಲ್ಲಿ ಏನಂತ ಹೇಳಿದ್ರೆ 74 ಡೆಡ್ ಬಾಡಿಗಳು ಅವತ್ತಿಂದ ಅವತ್ತೇ ಅಥವಾ ಮರುದಿನ ನೆಕ್ಸ್ಟ್ ಡೇ 4 ಎಕ್ಸಾಂಪಲ್ ಕೊಟ್ಟು ಹೇಳಿದ್ರು. ಲಾಜ್ ನಲ್ಲಿನೇ ಬಿದ್ದಂತಹ ಶವ, ಅದನ್ನ ಏನೋ ಅನ್ಕ್ಲೇಮ್ಡ್ ಡೆಡ್ ಬಾಡಿ ಅಂತ ಮಾಡ್ತಾರೆ. ಆ ನಂತರ ಮರ್ಡರ್ 2010ರಲ್ಲಿ ಅಲ್ಲಿ ಒಂದು ಮರ್ಡರ್ ಆಗುತ್ತೆ, ಲಾಜ್ ನಲ್ಲಿ ಮರ್ಡರ್ ಆಗುತ್ತೆ. ಅದನ್ನ ನೆಕ್ಸ್ಟ್ ಇಮಿಡಿಯೇಟ್ಲಿನೇ ಅದನ್ನ ಏನು ದಫನ್ ಮಾಡ್ತಾರೆ, ವಿಚ್ ಇಸ್ ಟೋಟಲಿ ಅಗೇನ್ಸ್ಟ್ ಪ್ರೊಸೀಜರ್. ನ್ಯಾಯಾಂಗದ ವ್ಯವಸ್ಥೆಯ ಕಾನೂನಿನ ವಿರುದ್ಧವಾಗಿ ಅದೆಲ್ಲ. ಅದು ಕತ್ತಿಸಿಕ್ಕೆ ಸಾಯಿಸಿರುವಂತ ಪ್ರಕರಣ ಇದೆಯಲ್ಲ ಅದು? ಹೌದು, ಕತ್ತರಿಸಿ ಸಾಕಿದಂತ ಪ್ರಕರಣ. ಆದ್ರೆ ಸುಮಾರಿದೆ. ಆ ನಂತರ 10 ವರ್ಷದ ಬಾಲಕಿ, ದ ಗರ್ಲ್ ವಿದೌಟ್ ಹೇರ್ಸ್, ಇವ್ರು ದೊಡ್ಡದು ಅದನ್ನೇ ಒಂದೇನೋ ಮಾಡ್ತಾರಲ್ಲ, ಹೇರ್ಸ್ ಏನೇನೋ ಅಂತ ಹೇಳ್ತಾರಲ್ಲ, ಅದು ನ್ಯಾಯಾಲಯದಲ್ಲಿನೇ ಬಂದಿದೆ. ಪಾಪ ಆ ಮಗು ಮುಡಿ ತೆಗೆದಂತ ಬಾಲಕಿ, ಅಣ್ಣಪ್ಪ ಸ್ವಾಮಿಗೆ, ಮಂಜುನಾಥ ಸ್ವಾಮಿಗೆ ಮುಡಿ ಕೊಟ್ಟಂತಹ ಬಾಲಕಿ ಕೊಲೆಯಾಗುತ್ತೆ, ಸತ್ತು ಬೀಳ್ತಾಳೆ, ಯಾವುದೇ ತನಿಖೆ ಆಗುವುದಿಲ್ಲ. ಕಾಡಿನಲ್ಲಿ 25 ವರ್ಷದ ಹುಡುಗಿ ಯುವತಿ ನೇಣು ಹಾಕೋತಾಳ್ತಾರೆ, ಅದು ಎಂಟ್ರಿನೇ ಆಗುದಿಲ್ಲ. UDR ನಲ್ಲಿ ಕೂಡ ಎಂಟ್ರಿ ಆಗುದಿಲ್ಲ, ತನಿಖೆ ಬಿಡಿ, UDR ಅಂತ ಕೂಡ ಎಂಟ್ರಿ ಆಗುದಿಲ್ಲ. ಇಂತಹ 74 ಪ್ರಕರಣಗಳ ಅವುಗಳನ್ನ ಪ್ರತ್ಯೇಕ FIR ಮಾಡಬೇಕು ಅಂತ ಆಗಿತ್ತು. ಇಲ್ಲಿ ನೋಡಿ, ಎರಡಕ್ಕೂ ಕೋರಿಲೇಷನ್. ಇವ್ರು ಏನ್ ಮಾಡ್ತಾ ಇದಾರೆ, ಇಲ್ಲಿ ನಾವು ಈ ಹೋರಾಟ ಮಾಡ್ತಾ ಇದಾರೆ, ಇಷ್ಟು ಅಸಹಜ ಸಾವು, ಇಷ್ಟು ಸಂಶಯಾಸ್ಪದ ಕೊಲೆ, ಮಿಸ್ಸಿಂಗ್ ಮಾಡಿದ್ರೆ ಈ ರೀತಿ ಚಿನ್ನಯ್ಯನ ಕಡೆಯಿಂದ ಒಂದು ಸುಳ್ಳು ಅರ್ಜಿ ಹಾಕಿಸ್ಬಿಡೋದು ಕೋರ್ಟಿಗೆ. ಅದನ್ನೇ ಪ್ರಶ್ನೆ ಮಾಡಿದ್ರು. ನಾನು ಹೇಳ್ತಾ ಇರೋದು ಯಾವುದು ಕೂಡ ನಾಟ್ ಮೈ ವರ್ಡ್ಸ್. ನ್ಯಾಯಾಲಯದಲ್ಲಿ ಏನು ವಾದ ವಿವಾದ ಆಗಿದೆ, ಏನು ವಾದ ಇತ್ತು ರಮಾ ನಾಗರಾಜ್ ಅವ್ರ ಕಡೆಯಿಂದ ಮತ್ತು ಜಯಂತಿ ಅವ್ರ ಕಡೆಯಿಂದ ಅವ್ರು ಇಂಪ್ಲೀಡ್ ಆಗಿದ್ರು, ಆ ವಾದದ ಸಾರಾಂಶವನ್ನ ನಾನು ಹೇಳ್ತಾ ಇದ್ದೇನೆ. ಅಂದ್ರೆ ಇವ್ರು ಸುಮ್ನೆ ಒಂದು ಹೇಳಿಸ್ಬಿಡೋದು. ಈಗ ನಾನು ಕೇಳ್ತಾ ಇದ್ದೇನೆ, ದೊಡ್ಡ ಸುದ್ದಿ ಮಾಡಿಸಿದ್ರಲ್ಲ ಅವತ್ತು, 1-2 ದಿನ ಚಿನ್ನಯ್ಯ ತಿರುಗಿ ಬಿದ್ದ. ಇದ್ರದ್ದು ಯಾಕೆ ಇದನ್ನ ಮಾಡಿದಾರೆ ಅಂತ ಹೇಳಿದ್ರೆ, ಒನ್ಸ್ ಅಗೇನ್ ಇವತ್ತಿನ ಆರ್ಗ್ಯುಮೆಂಟ್ ನಲ್ಲಿ ಹೇಳಿತ್ತು ನೋಡಿ, ಚಿನ್ನಯ್ಯ ಏನ್ ಮಾಡ್ತಾನೆ, ಚಿನ್ನಯ್ಯ ಪದೇ ಪದೇ ತನ್ನ ಹೇಳಿಕೆಗಳನ್ನ ಬದಲಿಸ್ತಾ ಇರ್ತಾನೆ. ಈಗ ಮೊದಲು ಅವನೇ ನ್ಯಾಯಾಲಯಕ್ಕೆ ಬಂದು, ಪೊಲೀಸ್ ಸ್ಟೇಷನ್ಗೆ ಬಂದು ಹೇಳಿಕೆ ಕೊಟ್ಟ, 164 ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಟ್ಟ. ಅದ್ರ ರೀತಿ ಎಲ್ಲ ಏನೋ SIT ತನ್ನ ಪ್ರಕ್ರಿಯೆಗಳನ್ನ ಸ್ಟಾರ್ಟ್ ಮಾಡ್ತು. ಅದಾದ ನಂತರ ಉಲ್ಟಾ ಹೇಳ್ತಾನೆ, ನಾನು ಹಾಕಿದ್ದು ನಿಜ, ಆದ್ರೆ ಅಲ್ಲಿ ರೇಪ್ ಅಂಡ್ ಮರ್ಡರ್ ಆಗಿದ್ದಲ್ಲ ಅಂತ ಹೇಳ್ತಾನೆ. ಆ ನಂತರ ಅವನು ಜೈಲಿಗೆ ಹೋದಾಗ ಮತ್ತೆ ಒಂದು ಸ್ಟೇಟ್ಮೆಂಟ್ ನ್ಯಾಯಾಲಯಕ್ಕೆ ಕೊಡ್ತಾನೆ. ಏನಂತ ಹೇಳಿದ್ರೆ, ನಂದು ಒರಿಜಿನಲ್ 164 ನಾನು ನ್ಯಾಯಾಧೀಶರ ಮುಂದೆ ಹೇಳಿದ್ದೇ ಕರೆಕ್ಟು. ಅಂದ್ರೆ ಅದ್ರಲ್ಲಿ ಏನಿತ್ತು, ಕೊಲೆ ಮಾಡಿದಂತಹ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂತಹ ದೇಹಗಳನ್ನ ನಾನು ಹೂತ್ ಹಾಕಿದ್ದೆ ಅಂತೇಳಿ ಒನ್ಸ್ ಅಗೇನ್ ನ್ಯಾಯಾಲಯದ ಮುಂದೆ ಹೇಳ್ತಾನೆ. ಅವನು ತನಗ್ ಬೇಲ್ ಬೇಕಾದಂತ ಹೇಳಿದ್ರೆ ಹಂಗ ಹೇಳ್ತಾನೆ. ಬೇಲ್ ಸಿಕ್ ಹೊರಗಡೆ ಬಂದ ಮೇಲೆ ಇವರು ಇಲ್ಲೇ ಈಗ ಸದ್ಯಕ್ಕಿರೋದು ಧರ್ಮಸ್ಥಳದಲ್ಲಿನೇ, ಅಲ್ಲಿಯ ಒಂದು ಲಾಜ್ ಅಲ್ಲಿ ಇರ್ತಾನೆ. ಈಗೇನ್ ಹೇಳ್ತಾನೆ ಹೊರಗಡೆ ಬಂದ ಮೇಲೆ, ಅಂದ್ರೆ ಹೊರಗಡೆ ಬರ್ಬೇಕಾದ್ರೆ ಏನ್ ಹೇಳ್ತಾನೆ, ಹೌದು ನಾನು ಮೊದ್ಲು ಏನ್ ಹೇಳಿದ್ದೆ ನ್ಯಾಯಾಧೀಶರ ಮುಂದೆ, ಅತ್ಯಾಚಾರ ಕೊಲೆ ಆದಂತ ದೇಹಗಳನ್ನ ನಾನು ಹೂತಾಗಿದ್ದೆ, ಇಂತಿಂತವ್ರು ಹೇಳಿದ್ರು, ಅದೇ ಕರೆಕ್ಟು ಅಂತ ನ್ಯಾಯಾಲಯ ಮತ್ತೆ ಬೇಲ್ ಸಿಗ್ಬೇಕಾದ್ರೆ ಹೇಳ್ತಾನೆ. ಬೇಲ್ ಸಿಕ್ ಹೊರಗಡೆ ಬಂದ್ಮೇಲೆ ಇಲ್ಲ 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 ಇವರು ಗಿರೀಶ್ ಮಟ್ಟಣ್ಣವರು, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಏನೋ ನನ್ಗೆ ಹೆದರ್ಸಿದ್ರು. ಆ ನಂತರ ಹೊಸದಾಗಿ ಏನಂತ ಹೇಳಿದ್ರೆ ರಮಾ ನಾಗರಾಜ್ ಅವ್ರ ಹೆಸರು ತಗೊಂಡ್ ಬರ್ತಾನೆ. ಆ ನಂತರ ಪ್ರಕಾಶ್ ರಾಜ್ ಅವ್ರ ಹೆಸರು ತಗೊಂಡ್ ಬರ್ತಾನೆ. ಅಂದ್ರೆ ಇದೆಲ್ಲವೂ ಕೂಡ ಏನಂತ ಹೇಳಿದ್ರೆ ಇದೊಂದು ಸಂಚು. ಅಂದ್ರೆ ಸರ್ಕಾರಕ್ಕೂ ನೋಡಿ, ಇವರು ಪ್ರಕಾಶ್ ರಾಜ್ ಅವ್ರ ಜೊತೆಗಿದ್ದಾರೆ, ಕಾಕ್ರೋಚ್ ಪಾರ್ಟಿ ಜೊತೆಗಿದ್ದಾರೆ ಅಂತ ಕೇಂದ್ರ ಸರ್ಕಾರಕ್ಕೆ ಹೇಳೋದು. ನೋಡಿ ಇವ್ರ ವಿರುದ್ಧ, ನೋಡಿ ಇವರು ನಿಮ್ಮ ಅಗೇನ್ಸ್ಟ್ ಇದ್ದಾರೆ ಅಂತ ಹೇಳೋದು. ಅಂದ್ರೆ ಇದೊಂದು, ಅಂದ್ರೆ ಕಾನೂನನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ, ಅದು ಇವತ್ತಿನ ವಾದದ ಸಾರಾಂಶವಾಗಿತ್ತು. ಬಹಳ ಕರೆಕ್ಟ್ ಆಗಿ ಪ್ರತಿಕ್ರಿಯೆ ಮಾನ್ಯ, ಐ ಶುಡ್ ಥ್ಯಾಂಕ್ ಹಾನರಬಲ್ ಹೈಕೋರ್ಟ್, ಕರೆಕ್ಟ್ ಆಗಿ ಹೇಳಿದೆ.
ಅವನ ಮೇಲೆ ಏನಾದ್ರೂ ನೀವು ಕ್ರಮ ಕೈಗೊಳ್ಳೋದಾಗಿದ್ರೆ ನೋಡಿ, ಒಂದ್ ವೇಳೆ ನಿಜ ಆಗಿತ್ತು ಅಂತ ಹೇಳಿದ್ರೆ, ನಾನು ಇಲ್ಲಿ ಏನ್ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಎಲ್ಲರೂ ಕೂಡ ಗಮನಿಸಬೇಕು. ಒಂದ್ ವೇಳೆ ಅವ್ನು ಹೇಳಿದ್ದ ಆರೋಪಗಳು 700 ಕೋಟಿ ಏನಾದ್ರೂ ಇದನ್ನಾಗಿದ್ರೆ ನಮ್ಮ ಮೇಲೆ ಆಕ್ಷನ್ ತಗೊಳ್ರಿ ಅಂತ ಹೇಳ್ತಾ ಇದ್ರು. ಏನಾದ್ರೂ ಅವರು ಪೂರಕವಾದಂತ ಸಾಕ್ಷಿಗಳನ್ನ ನ್ಯಾಯಾಲಯಕ್ಕೆ ಕೊಟ್ಟಿದ್ರೆ ಕೊಡ್ಬೇಕಲ್ವಾ? 700 ಕೋಟಿ ವ್ಯವಹಾರ ಮಾಡಿದ್ದಾರೆ, ಕೊಲೆ ಬೆದರಿಕೆ ಕೊಟ್ಟರು ನನ್ಗಂತ ಹೇಳಿದ್ರೆ ಪೂರಕ ಸಾಕ್ಷಿ ಕೊಡ್ಬೇಕಲ್ಲ, ಕೊಟ್ಟೇ ಇಲ್ಲ, ಯಾವುದೂ ಇಲ್ಲ. ಸ್ವತಃ SIT ಪ್ರತಿನಿಧಿ ಕೂಡ ಅಲ್ಲಿದ್ರು. SPP ಅವರು ಹೇಳಿದ್ರು, ಅವ್ರು ಕೂಡ ಹೌದು, ನಾವು ಏನ್ ಹೇಳ್ಬೇಕು, ನಾವು ಆಲ್ರೆಡಿ ಕೋರ್ಟಿಗೆ ಕೊಟ್ಟಾಗಿದೆ ಅಂತ ಹೇಳಿ. SIT ಅವ್ರು ಹೇಳ್ಬೇಕಾಗಿತ್ತಲ್ಲ, ಹೌದಪ್ಪ ಇವನ್ ಹೇಳಿದ್ ಕರೆಕ್ಟ್ ಐತೆ, 200 ಕೋಟಿ ರೂಪಾಯಿ ಪ್ರಾಜೆಕ್ಟು ಡೀಲು ಹೇಳ್ಬೇಕಾಗಿತ್ತಲ್ಲ, ನಮ್ಮನ್ನ ಆರೋಪಿ ಮಾಡ್ಬೇಕಾಗಿತ್ತು ಇದರಲ್ಲಿ, ಈ ಕೋರ್ಟ್ ಅಲ್ಲಿ ಹೌದು ಅಂತ. ಬಟ್ SIT ಅವರು ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ, ಇವನು ಮಾಡಿದಂತಹ ಅಲಿಗೇಷನ್ಸ್ ಏನಿದೆಯಲ್ಲ, ಈಗ ಅಕಸ್ಮಾತ್ ಇದ್ರೆ ಅವರು ಅವನ ಪರವಾಗಿ ವಾದ ಮಾಡ್ತಿದ್ರು ಅವರು. ಒಟ್ಟಾರೆ ಸಾರಾಂಶ ಏನಂತ ಹೇಳಿದ್ರೆ, ಈ CH ಹಾಲ್ ನಂಬರ್ 1 ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳ ಎದುರುಗಡೆ ಏನ್ ಬಂದಿತ್ತಲ್ಲ, ಈ ಸಂಶಯಾಸ್ಪದ ಸಾವುಗಳು, ಅದ್ರ ವಿರುದ್ಧ ನಾವೇನು ಹೋರಾಟ ಮಾಡ್ತಾ ಇದೀವಿ, ಅನೇಕ ಕೊಲೆಗಳೇನಾಗಿದೆ ಅದರ ವಿರುದ್ಧ ನಾವು ಏನು ಹೋರಾಟ ಮಾಡ್ತಾ ಇದೀವಿ, ಕಾನೂನು ಹೋರಾಟ ಮಾಡ್ತಾ ಇದೀವಿ, ಅದರ ಧ್ವನಿಯನ್ನ ಹತ್ತಿಕ್ಕೋದಕ್ಕೆ ಈ ರೀತಿಯಾದಂತ ಸುಳ್ಳು ಅಪವಾದಗಳನ್ನ TV ಚಾನೆಲ್ಗಳ ಮುಖಾಂತರ ಮಾಡಿಸೋದೇ ಇವರ ಉದ್ದೇಶ ಅನ್ನೋದು ಇವತ್ತು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಅವತ್ತು ಚಿನ್ನಯ್ಯ ಹಂಗ್ ಹೇಳಿಕೆ ಕೊಟ್ಟ, ಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ಎಲ್ಲಾ ಚಾನೆಲ್ ನಲ್ಲಿ ಬಂತಲ್ರಿ, ನ್ಯಾಷನಲ್ ಚಾನೆಲ್ ಅಲ್ಲಿ ಮಾಡಿದ್ರಲ್ಲ. ಇವತ್ತು ಏನು ಅವ್ರಿಗೆ ಮುಖಭಂಗ ಆಗಿದೆಯಲ್ಲ, ಇವತ್ತೇನ್ ಮುಖಭಂಗ ಆಗಿದೆ ಅದನ್ನ ಹಾಕಂತ ಹೇಳಿ ಬರಲ್ಲ ಸರ್, ಹಾಕಂತ ಹೇಳಿ ಹಾಕ್ಬೇಕು. ಅವ್ರಿಗೆ ನೈತಿಕತೆ ಇತ್ತಂದ್ರೆ ಹಾಕ್ಬೇಕು. ಮುಖಭಂಗ ಆಗಿದೆ ಇವತ್ತು ಅವ್ರಿಗೆ. ಆ ನಂತರ ವಾದದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ರಮಾ ನಾಗರಾಜ್ ಅವರು ಚಿತ್ರದುರ್ಗದಲ್ಲಿ ಅವರೊಬ್ಬರ ಸೋಷಿಯಲ್ ಆಕ್ಟಿವಿಸ್ಟ್ ಮತ್ತೆ ಜಡ್ಜ್ ಅವರ ನ್ಯಾಯಮೂರ್ತಿಗಳ ಮಗಳವಳು. ಅತ್ಯಂತ ಪ್ರಾಮಾಣಿಕವಾಗಿ ಇಡೀ ಜೀವನವನ್ನೇ ಹೆಣ್ಮಕ್ಳ ಒಂದು ರೈಟ್ಸ್ಗಾಗಿ ಅವರು ಮೀಸಲಿಟ್ಟಿದ್ದಾರೆ. ಇವತ್ತಿಗೂ ಕೂಡ ನಾನು ನೋಡಿದ್ದೀನಿ, ಚಿತ್ರದುರ್ಗ, ದಾವಣಗೆರೆ, ಹರಿಹರ ಆ ಕಡೆ, ಮತ್ತೆ ಇವನ್ ಬೆಂಗಳೂರು, ಮಂಡ್ಯ, ಮೂಲತಃ ಮಂಡ್ಯದವರು, ಮಂಡ್ಯದ ಗೌಡ್ತಿ. ಏನೇ ತೊಂದರೆ ಆದ್ರೂ ಕೂಡ ಅವ್ರಿಗೆ ಅಪ್ರೋಚ್ ಮಾಡ್ತಾರೆ. ಅಂತವ್ರಿಗೆ ಒಬ್ಬ ಘನವೆತ್ತ ನ್ಯಾಯಮೂರ್ತಿಗಳ ಮಗಳಿಗೆ ಈ ರೀತಿ 200 ಕೋಟಿ ಡೀಲು ಸುಮ್ಮನಿರ್ತಾರ ಯಾರಾದ್ರೂ? ಅದಕ್ಕೆ ನ್ಯಾಯಾಲಯ ಹೇಳಿದೆ, ಅವನ ಮೇಲೆ ಆಕ್ಷನ್ ತಗೊಳ್ಳೋದಾದ್ರೆ ಖಂಡಿತ ಆಸ್ ಪರ್ ಪ್ರೊಸೀಜರ್ ತಗೊಳ್ಳಿ ಅಂತ ಹೇಳಿ ಖಂಡಿತ ತಗೊಳ್ತಾರೆ. ನಾವು ಯಾರನ್ನು ಸುಮ್ನೆ ಬಿಡಲ್ಲ. ನಾನು ಹೇಳಿದೇನಲ್ಲ, ಸುಮ್ನೆ TV ಚಾನಲ್ ಅಲ್ಲಿ ಒಂದು ಹಾಕಿಸ್ಬಿಡೋದು, ಒಂದು ಅರ್ಜಿ ಕೋರ್ಟಿಗೆ ಸುಳ್ಳು ಬ್ಲಾಕ್ ಮೇಲ್ ಹೇಳಿದ್ರಲ್ಲ ಇವತ್ತು, ಒಂದು ಬ್ಲಾಕ್ ಮೇಲ್ ಮಾಡೋದು, ಎಕ್ಸ್ಟಾರ್ಷನ್ ಮಾಡೋದಕ್ಕೆ ಈ ರೀತಿಯಾದಂತ ನಾಳೆ ಎಲ್ಲರೂ ಅದೇ ಮಾಡ್ತಾರೆ ರೀ. ಹೌದು ಸರ್. ಸಾಮಾಜಿಕವಾಗಿ ಯಾರಾದ್ರೂ ಧ್ವನಿ ಎತ್ತಿದ್ರೆ, ಈಗ ಹೇಳ್ತಾ ಇದಾರಲ್ಲ ಪಾಕಿಸ್ತಾನಿ, ಚೈನಾದಿಂದ ಫಂಡ್ ಬಂತು ಇವ್ರಿಗೆ, ಕೇರಳದಿಂದ ಫಂಡ್ ಬಂತು, ಅರಬ್ ದೇಶದಿಂದ ಬಂತು ಫಂಡು. ಇವತ್ತು ಹೇಳ್ಬೇಕಾಗಿತ್ತಲ್ರಿ ಇವತ್ತು ಕೋರ್ಟ್ ಅಲ್ಲಿ, ಎಲ್ಲಿ ಓಡ್ ಹೋಗಿದ್ರಿ ನೀವು? ಯಾವ ಬಿಲದಲ್ಲಿ ಹೇಳ್ಕೊಂಡಿದ್ದೀರಿ ನೀವು? ಅಡಿಕೊಂಡಿದ್ದೀರಿ ಎಲ್ಲರೂ ಫಾರಿನ್ ಫಂಡ್ ಅಂತ ಹೇಳಿದವರು, ಸುರೇಶ್ ಕುಮಾರ್ ಅವರು, ಆರ್ ಅಶೋಕ್, ಇನ್ನು ದೊಡ್ಡ ಲೀಡರ್ಗಳು ಹೇಳಿದ್ರಲ್ಲ, 5 ಸ್ಟಾರ್ ಹೋಟೆಲ್ ನಲ್ಲಿ ಕುತ್ಕೊಂಡು ಹೇಳ್ತಾ ಇದ್ರಲ್ಲ, ಫಾರಿನ್ ಫಂಡ್ CBI ತನಿಖೆ ಆಗ್ಬೇಕು, CT ರವಿ ಅವರು ಆ ವಸೂಲಿ ಬೆಲೆ, ಅವು ಎಂಜಲು ತಿನ್ನೋಗಿರಿ, ಎಂಜಲ್ ಗಿರಾಕಿ ಅವ್ನು ಯಾರು ಗಿಳಿಯಾರು, 5 ಸ್ಟಾರ್ ಹೋಟೆಲ್ ನಲ್ಲಿ ಹೇಳಿದ್ರಲ್ಲ, ಇಲ್ಲಿ ಹೇಳಕ್ಕಾಗಲ್ವಾ ಕೋರ್ಟಲ್ಲಿ ಹೇಳ್ಬೇಕಿತ್ತು, ಸಾಕ್ಷಿಗಳನ್ನ ಕೊಡ್ಬೇಕಾಗಿತ್ತು. ಏನು ಇಲ್ಲ ಇವ್ರ ಹತ್ರ, ಏನು ಅಂದ್ರೆ ಅಬ್ಸಲ್ಯೂಟ್ಲಿ ನಿಲ್. ಹೌದು ಸರ್, ನಿಮ್ಮ ಮೇಲೆ ತನಿಖೆ ಆಗ್ಬೇಕು ಅಂತಾರೆ. ನೀವೆಲ್ಲ ಇದ್ರಲ್ಲ ಸರ್ SIT 10-15 ದಿವಸದವ್ರಿಗೆ. ಹೌದು, ಅಲ್ಲ ಇವತ್ತು ಬಂದು ಹೇಳ್ಬೇಕಾಗಿತ್ತಲ್ಲ, CBI ತನಿಖೆ ಹೇಳಿರ TV ಚಾನಲ್ ಅಲ್ಲಿ, 5 ಸ್ಟಾರ್ ಹೋಟೆಲ್ ನಲ್ಲಿ ಕುತ್ಕೊಂಡು ಹೇಳಿದ್ರಲ್ಲ, CT ರವಿ ಅವ್ರು ಹೇಳಿದ್ರಲ್ಲ, CBI ತನಿಖೆ ಆಗ್ಲಿ, 200 ಕೋಟಿ ಇದನಂತೆ, ಇವತ್ತು ಹೇಳ್ಬೇಕಾಗಿತ್ತು. ಎಲ್ಲಿ ಓಡಿ ಹೋಗಿದ್ದೀರಿ? ಇವತ್ತೇನ್ ಹೇಳ್ತು, ಚಿನ್ನಯ್ಯನ ಮೇಲೆ ನೀವು ಕ್ರಮ ಕೈಗೊಳ್ಳೋದಾದ್ರೆ ಕ್ರಮ ಕೈಗೊಳ್ಳಬಹುದು. ಯಾಕಂತ ಹೇಳಿದ್ರೆ ಅವ್ರು ಹೇಳೋದಕ್ಕೂ ಕಾರಣ ಇರ್ತದೆ, ಏನು ಸಾಕ್ಷಿ ಪುರಾವೆಗಳು ಏನು ಇಲ್ಲ, ಸುಮ್ನೆ ಹಂಗೆ ನಮ್ಮ ಮೇಲೆ ಅಪವಾದ ಹಬ್ಬಿಸೋದು. ಯಾಕಂದ್ರೆ ಅಲ್ಲಿ ಲಾಜಿಂಗ್ ನಲ್ಲಿ ಸತ್ತಂತಹ ಕೊಲೆ ಆಗಿದ್ ನಾನು ಹೇಳ್ತಾ ಇದ್ದೇನೆ, ಕೊಲೆ 302, 201 IPC ಅಂತ ಹೇಳ್ತಾರೆ. ಯಾವ ತನಿಖೆನೂ ಮಾಡಲ್ಲ. ಕಾಡಿನಲ್ಲಿ ನೇತ್ ಹಾಕೊಳ್ಳಿ, ಯಾಕೆ ಹೋಗ್ತಾಳೆ ಕಾಡಲ್ಲಿ? ಯುವತಿ ಯಾಕೆ ಹೋಗ್ತಾಳೆ? ತನಿಖೆ ಮಾಡ್ಬೇಕಲ್ಲ, ಮಾಡೋದೇ ಇಲ್ಲ. ನಾವು ಅದ್ರ ಬಗ್ಗೆ ಧ್ವನಿ ಎತ್ತಿದ್ರೆ ಈ ರೀತಿಯೊಂದು ಮಾಡ್ತಾ ಇದ್ದಾರೆ. ಸೊ ಇವತ್ತು ಬಹಳ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಬೆತ್ತಲಾಗಿದ್ದಾರೆ ಅವರು ಎಲ್ಲರೂ ಕೂಡ. ಸೊ ಮತ್ತೆ ನೆಕ್ಸ್ಟ್ ಡೇಟ್ ಕೊಟ್ಟಿದ್ದಾರೆ, 74 ಡೆಡ್ ಬಾಡೀಸ್ ಕೂಡ ಆಗಸ್ಟ್ 24ಕ್ಕೆ ನೆಕ್ಸ್ಟ್ ಡೇಟ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ನಮ್ಮ ಲೀಗಲ್ ಅಡ್ವೈಸರ್ಸ್ ಏನೇನಿದ್ದಾರೆ ತುಂಬಾ ಚೆನ್ನಾಗಿ ಇವತ್ತು ವಾದವನ್ನು ಮಂಡಿಸಿದ್ದಾರೆ. ಮತ್ತು ಯಾರ್ಯಾರು ಶ್ರಮವನ್ನ ಪಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ನಾಗರಿಕ ಸಮಾಜದ ಪರವಾಗಿ, ಸೌಜನ್ಯ ಹೋರಾಟದ ಪರವಾಗಿ, ಬಾಲನ್ ಸರ್ ಆಫೀಸ್ ಅಂತ ಕೂಡ ಇದ್ರು, ವೃಂದಾ ಗ್ರೋವರ್ ಮೇಡಮ್ ಡೆಲ್ಲಿ ಅಂತ ಇದ್ರು, ಮತ್ತು ಇನ್ನು ಕೆಲವೊಬ್ರು ನಮ್ಮ ಅಂದ್ರೆ ಹೆಸರು
ಬರೋದಕ್ಕೂ ಕೂಡ ಇಷ್ಟಪಡೋದಿಲ್ಲ. ಆ ಎಲ್ಲ ಅಡ್ವೊಕೇಟ್ಗಳಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಈಗ ಒಂದ್ ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ಈಗ ಚಿನ್ನ ರಿಟ್ ಪಿಟಿಷನ್ ಹಾಕಿದ್ದ ಸರ್, ಹಾ. ಅದು ವಜಾ ಆಗಿದೆ ಅಂತ ಹೇಳ್ಬೋದಾ? ಹೌದು, ಅಲ್ಲಿ ವಜಾ ಇಷ್ಟೇ ಅಲ್ಲ, ಮತ್ತೆ ಅವನ ಮೇಲೆ ಏನಾದ್ರು ಕ್ರಮ ಕೈಗೊಳ್ಬೇಕಾದ್ರೆ ಕೈಗೊಳ್ಳಿ ಅಂತ ಕೂಡ ಹೇಳಿದ್ದಾರೆ. ಥ್ರೂ ದ ಪ್ರೊಸೀಜರ್ಸ್, ಲೀಗಲ್ ಪ್ರೊಸೀಜರ್ ಪ್ರಕಾರ ಹೋಗಿ ಅಂತ ಹೇಳಿದ್ದಾರೆ. SIT ಕೂಡ ಹೇಳಿದೆ. ಸೊ ಇಟ್ ಡಸ್ ನಾಟ್ ಸ್ಟ್ಯಾಂಡ್. SIT ಏನ್ ಹೇಳ್ಬೇಕು ಆಲ್ರೆಡಿ ಕೊಟ್ಟಾಗಿದೆ. ಅಲ್ಲಿನೂ ಕೂಡ ಏನ್ ಮಾಡಿದ್ದಾರೆ, ನಾನು ಈಗಲೇ ಹೇಳ್ತಾ ಇದ್ದೀನಿ ಕೇಳಿ. ಅಲ್ಲಿನೂ ಏನ್ ಮಾಡಿದ್ದಾರೆ, JMSC ಕೋರ್ಟ್ ಅಲ್ಲಿ ಏನ್ ಸುಳ್ಳು ಇಲ್ಲಿ ಹಾಕ್ಸಿದಾರಲ್ಲ, ಹಂಗ ಅದೇ ರೀತಿ ಒಂದು ಸುಳ್ಳು ಆರೋಪ ನಮ್ಮ ಮೇಲೆ ಹಾಕ್ಸಿದ್ದಾರೆ. SIT ಏನ್ ಮಾಡಿದೆ, ಲೀವ್ ಇಟ್ ಟು ದ ಕೋರ್ಟ್, ನಾವು ನ್ಯಾಯಾಲಯಕ್ಕೆ ಬಿಡ್ತೀವಿ ಅಂತ ಬಿಟ್ಟಿದ್ದಾರೆ ಅವರು. ಇಷ್ಟೇ, ನಮ್ಮ ಮೇಲೆ ಯಾವ ಅಲಿಗೇಷನ್ಸ್ ಕೂಡ ಇಲ್ಲ. ಆದ್ರೆ ಅದೇ SIT ಅಲ್ಲಿ ಅಪರಾಧಿಕ ಕೃತ್ಯಗಳು ನಡೆದಿದೆ, ಬಂಗ್ಲೆಗುಡ್ಡೆಯಲ್ಲಿ ಅಪರಾಧಿಕ ಕೃತ್ಯಗಳು ನಡೆದಿದೆ. ಎಷ್ಟೆಷ್ಟು ನಡೆದಿದೆ ಏನು ಸರ್ಟಿಫೈಡ್ ಕಾಪಿ ಬಂದ ಮೇಲೆ ಗೊತ್ತಾಗುತ್ತೆ, ಅವಾಗ ಮಾತಾಡ್ತೀನಿ ನಾನು. ಸೊ ಇವತ್ತು ಒಂದು ಕ್ಲಿಯರ್ ಆಯ್ತು, ಮಾನ್ಯ ಹೈಕೋರ್ಟ್ ನಲ್ಲೇ ಕ್ಲಿಯರ್ ಆಯ್ತು, ನಾವು ಯಾವುದೇ ಷಡ್ಯಂತ್ರದಲ್ಲಿ ಭಾಗಿಯಾಗಿಲ್ಲ, ಯಾವುದೇ ಹಣದ ಅವ್ಯವಹಾರವನ್ನ ಮಾಡಿಲ್ಲ. ಇವತ್ತು ಮಾನ್ಯ ಹೈಕೋರ್ಟ್ ನಮ್ಮೆಲ್ಲರಿಗೂ ಕೂಡ ಕ್ಲೀನ್ ಚಿಟ್ ಕೊಟ್ಟಿದೆ. ಮಹೇಶ್ ಶೆಟ್ಟರು ಕೂಡ ಡೆಲ್ಲಿಯಲ್ಲಿ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ರು ಇದನ್ನ. ಸೊ ಎವ್ರಿಥಿಂಗ್ ಇಸ್ ಕ್ಲಿಯರ್, ಇಟ್ ಇಸ್ ರೈಟಿಂಗ್ ಆನ್ ದ ವಾಲ್. ಹೋರಾಟಗಾರರು ಯಾವುದೇ ಹಣದ ಅವ್ಯವಹಾರದಲ್ಲಿ ತೊಡಗಿಸ್ಕೊಂಡಿಲ್ಲ, ಶ್ರೀ ಕ್ಷೇತ್ರದ ಕಳಂಕ ಮಾಡಬೇಕು ಅನ್ನುವ ದುರುದ್ದೇಶ ಇಟ್ಕೊಂಡಿಲ್ಲ ಅನ್ನೋದು ಬಹಳ ಕ್ಲಿಯರ್ ಆಗಿದೆ. ಆನಂತರ ಇವ್ರನ್ನ ಬ್ಲಾಕ್ ಮೇಲ್ ಹೆದರ್ಸೋದಕ್ಕೆ ಈ ಒಂದು ತಂತ್ರಗಳನ್ನ ಬಳಸ್ತಾ ಇದಾರೆ ಅಂತ ಕೂಡ ನಮ್ಮ ಮಾನ್ಯ ಅಡ್ವೊಕೇಟ್ ಅದನ್ನ ವಾದ ಮಾಡಿದ್ರು. ಇಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಚಿನ್ನ ಹಿಂಗೆ ಈಗ ರಮಾ ನಾಗರಾಜ್ ಯಾರು ಅನ್ನೋದೇ ಗೊತ್ತಿರಲ್ಲ ಅಂತ ಅನ್ಸುತ್ತೆ ಸರ್. ಗೊತ್ತೇ ಇಲ್ಲ ನೋಡಿ. ಅದೇ ನೋಡಿ, ಈಗ SIT ಅಲ್ಲಿ ಒಂದ್ ವೇಳೆ ಏನಾದ್ರು ರಮಾ ನಾಗರಾಜ್ ಹೆಸರು, ಪ್ರಕಾಶ್ ರಾಜ್ ಹೆಸರು 200 crore ಇತ್ತಂತ ಹೇಳಿದ್ರೆ ಇವತ್ತು ನಮ್ಮ ಅಗೇನ್ಸ್ಟ್ನೇ ವಾದ ಮಾಡ್ತಿದ್ರು. SIT ಅವರು ಮಾಡ್ಲೇ ಇಲ್ವಲ್ಲ. ಅಲ್ಲ, ವಿಚಾರಣೆ ಬರ್ಬೇಕಿತ್ತಲ್ಲ ಸರ್, ಬರ್ಬೇಕಾಗಿತ್ತಲ್ಲ. ಆನಂತರ ಇನ್ನು ಇದು ಯಾವುದು ಕೂಡ SIT ಅಲ್ಲಿ ಪ್ರಸ್ತಾಪನೆ ಮಾಡಿಲ್ಲ ಅವನು. ಈಗ ಹೊರಗಡೆ ಬಂದ ಮೇಲೆ ಇದೊಂದು ನಮ್ಮ ಮೇಲೆ ಅಪಪ್ರಚಾರ ಮಾಡೋದಕ್ಕೆ, ಹೋರಾಟಗಾರನ ತುಳಿಯೋದಕ್ಕೆ, ಮಾನಸಿಕವಾಗಿ ಕುಗ್ಸೋದಕ್ಕೆ, ಹೆದರ್ಸೋದಕ್ಕೆ, ಬೆದರ್ಸೋದಕ್ಕೆ ಇದೊಂದು ಕುತಂತ್ರವನ್ನ, ನ್ಯಾಯಾಂಗ ಪದ್ಧತಿಗಳನ್ನ, ಲೀಗಲ್ ಪ್ರೊಸೀಜರ್ ಗಳನ್ನ ದುರುಪಯೋಗ ಪಡಿಸ್ಕೊಂಡು ಈ ರೀತಿ ಮಾಡಿದ್ದಾರೆ. ಅದ್ರ ಸಲುವಾಗಿ ನ್ಯಾಯಾಲಯ ಇವತ್ತು ಹೇಳ್ತು, ನೀವು ಅವನ ಮೇಲೆ ಬೇಕಿದ್ರೆ ಆಕ್ಷನ್ ತಗೊಳ್ಳೋದಾದ್ರೆ, ಕ್ರಮ ಕೈಗೊಳ್ಳೋದಾದ್ರೆ ಥ್ರೂ ಲೀಗಲ್ ಪ್ರೊಸೀಜರ್ ನೀವು ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ನಮಗೆ ಫುಲ್ ಅಂದ್ರೆ ರಿಲೀಫ್ ಸಿಕ್ಕಿದೆ ಇವತ್ತು. ಎಕ್ಸಾಕ್ಟ್ಲಿ, ಹೈಕೋರ್ಟ್ ಹೇಳಿದರೆ ಈಗಿನ್ನ SIT ಅವರು ಆರೋಪಿ ಮಾಡಿದ್ದೆಲ್ಲ ಇವನು ಹೇಳಿಕೆ ಮೇಲೆ ಮಾಡಿದ್ದವರು, ಅವರು ಫೈಂಡಿಂಗ್ ಅಂತೇನಿಲ್ಲ. ಅದನ್ನು ಕೂಡ ನಾವು ಕೋರ್ಟ್ ಫೇಸ್ ಮಾಡ್ತೀವಿ. ವಿಲ್ ಫೇಸ್ ಇಟ್ ಇನ್ ದ ಕೋರ್ಟ್ ಆಫ್ ಲಾ. ಅವ್ರು ಫೈಂಡ್ ಔಟ್ ಇತ್ತು ಅಂದ್ರೆ ನಿಮ್ಗೆ ಈಗ ನೆಕ್ಸ್ಟ್ ಕೊಡುವಂತ ರಿಪೋರ್ಟ್ ನಲ್ಲೇ ಬರ್ತಾ ಇತ್ತು ಸರ್. ಅಲ್ಲ, ಇವತ್ತು ಬರ್ತಿತ್ತಲ್ಲ, ಅಕಸ್ಮಾತ್ 200 ಕೋಟಿ ಇದು ಸ್ಟೀಲು ಪ್ರಾಜೆಕ್ಟ್ ಷಡ್ಯಂತ್ರ ಇದ್ರೆ ಇವತ್ತು ಬರ್ತಾ ಇತ್ತು. ಏನು ಇಲ್ವೇ ಇಲ್ಲ, ಉಲ್ಟಾ ಅವನ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಈಗ ಕೊನೆಯದಾಗಿ ಏನ್ ಹೇಳ್ತಾರಾ ಸರ್, ಈಗ ನೆಕ್ಸ್ಟ್ ಈಗ ಆಲ್ರೆಡಿ ರಿಪೋರ್ಟ್ ಸಬ್ಮಿಟ್ ಆಗಿದೆ ವೆಲ್ಟರ್ನಿ ಕೋರ್ಟ್ಗೆ, ಅದರ ಒಂದು ಸರ್ಟಿಫೈಡ್ ಕಾಪಿಗೆ ವೇಟ್ ಮಾಡ್ತಾ ಇದ್ದೀರಾ, ಮತ್ತೆ ನೆಕ್ಸ್ಟ್ ಏನಾದ್ರು ಅಪ್ಡೇಟ್ ಅಲ್ಲ? ಈಗ ನೋಡಿ, ನಾವು ಸಂಪೂರ್ಣವಾದ ನಂಬಿಕೆಯನ್ನ ನಾವು ನ್ಯಾಯಾಲಯದಲ್ಲಿನೇ ಇಟ್ಟಿದ್ದೀವಿ. ಇವತ್ತು ಮಹೇಶ್ ಶೆಟ್ಟರು ಕೂಡ ದೆಹಲಿಯಲ್ಲಿ ಈ ಬೆಳವಣಿಗೆಗಳನ್ನ ಅಬ್ಸರ್ವ್ ಮಾಡಿದ್ದಾರೆ. ಲಿಂಕ್ ಇದ್ರ ಮುಖಾಂತರ ಎಲ್ಲವೂ ಕೂಡ ನಿರಂತರವಾದಂತ ಹೋರಾಟ ನಡೆದಿದೆ. 14 ವರ್ಷದ ನಿರಂತರ ಹೋರಾಟ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು. ಆನಂತರ ಸುಮಾರು ಜನ ಇದರಲ್ಲಿ ಅಡ್ವೊಕೇಟ್ಸ್ ಎಲ್ಲರೂ ಕೂಡ, ಮತ್ತು ಲಕ್ಷಾಂತರ ಕೋಟ್ಯಾಂತರ ಜನರ ಪ್ರಾರ್ಥನೆ ಇದೆ. ನಾನು ಎಲ್ರಿಗೂ ಹೇಳೋದಿಷ್ಟೇ, ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ, ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ, ವಿನಾಕಾರಣ ಯಾವುದೇ ಷಡ್ಯಂತ್ರಕ್ಕೆ ಬಲಿಯಾಗಬೇಡಿ. ಬೇಕಂತ ಏನಾದ್ರು ಪುಸ್ಲಾಯಿಸ್ತಾರೆ, ಹಂಗ್ ಮಾಡಿ ಹಿಂಗ್ ಮಾಡಿ. ನೋ, ಶಾಂತಿಯುತವಾದಂತ, ಸಂವಿಧಾನಬದ್ಧವಾದಂತ, ಕಾನೂನು ರೀತಿಯಾದಂತ ಹೋರಾಟ ನಡೀತಾ ಇದೆ. ತಮ್ಮೆಲ್ಲರ ಒಂದು ಸಹಕಾರ ಇರಲಿ, ಒಂದು ಪ್ರಾರ್ಥನೆ ಇರಲಿ. ಹೌದು ಸರ್. ಮತ್ತೆ ನಾಳೆ ಸೌಜನ್ಯ ಪ್ರಕರಣದ ವಿಚಾರಣೆ ಇದೆ ಅಂತ ಹೇಳಿದ್ರಿ, ಸೊ ಅದಕ್ಕೂ ಕೂಡ ಎಲ್ಲರ ಆಶೀರ್ವಾದ ಇರಲಿ. ಖಂಡಿತ ಎಲ್ಲರ ಪ್ರಾರ್ಥನೆ ಇರಲಿ. ಸುಮಾರು ಜನ ಮೆಸೇಜ್ ಹಾಕ್ತಾ ಇದಾರೆ, ಪಾಪ ಪ್ರಾರ್ಥನೆ ಮಾಡ್ತಾ ಇದಾರೆ, ದೇವಸ್ಥಾನಗಳಲ್ಲಿ ಪೂಜೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಸರ್, ಪೂಜೆ ಮಾಡ್ತಾ ಇದ್ದಾರೆ. ಅನೇಕ ವಿಷಯಗಳನ್ನ ಹೇಳಬೇಕಿದೆ, ನಾನು ಹೇಳ್ತೀನಿ. ಓಕೆ ಸರ್, ಖಂಡಿತವಾಗ್ಲೂ. ಮತ್ತೆ ನಾಳೆ ವಿಚಾರಣೆ ಮುಗಿದ ನಂತರ ಅಪ್ಡೇಟ್ ನ ತಿಳಿಸೋಣ. ಥ್ಯಾಂಕ್ ಯು ಸರ್. ಖಂಡಿತ, ಥ್ಯಾಂಕ್ ಯು, ನಮಸ್ತೆ. ಜಸ್ಟಿಸ್ ಫಾರ್ ಸೌಜನ್ಯ. ಎಸ್ ಸರ್, ಜಸ್ಟಿಸ್ ಫಾರ್ ಸೌಜನ್ಯ.